ಹಾಯ್ ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಪ್ಲೀಸ್. ನಾವೀಗ ಏನು ಮಾಡಾಕತ್ತೀವಿ ಅಂತಂದ್ರೆ ಹಾಳುಗುಂಬಳಕಾಯಿ ಪಾಯಸ ಮಾಡಾಕತ್ತೀವಿ. ಇದನ್ನು ಮಾಡೋಕ್ಕೆ ಅರ್ಧ ಹಾಳುಗುಂಬಳಕಾಯಿನ ತೊಗೊಂಡು ತುರಿದು ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ನಾವು ಮೊದಲು ತುರಿಯೋತ್ನಾಗ ಬೀಜ ಬರ್ತಾವೆ, ಆ ಬೀಜನ ಸೈಡಿಗೆ ತೆಗೆದಿಡ್ಬೇಕು. ಯಾಕಂದರೆ ಅದರಿಂದ ನಮಗೆ ಯೂಸ್ ಆಗೋಲ್ಲ, ಪಾಯಸಕ್ಕೆ ಅದು ರುಚಿ ಆಗೋಲ್ಲ ಅನ್ನೋ ಸಂಬಂಧ ಆ ಬೀಜ ಯೂಸ್ ಆಗೋಲ್ಲ. ಆಮೇಲೆ ಕಡಲೆಬೇಳೆನ ಒಂದು 2-3 ಸ್ಪೂನ್ ತೊಗೋಬೇಕಾಗೈತಿ. ರವಾನೂ ಅಷ್ಟೇ ಒಂದು 2-3 ಸ್ಪೂನ್ ಆದ್ರೆ ಓಕೆ. ಆಮೇಲೆ ಇಲ್ಲಿ ಬೆಲ್ಲ, ಹಾಳುಗುಂಬಳಕಾಯಿ ತುರಿದಿಟ್ಕೊಂಡಿದ್ದು, ಕಡಲೆಬೇಳೆ, ಗೋಡಂಬಿ, ಬಾದಾಮಿ ಮತ್ತು ರವೆ ಸಣ್ಣ ರವೆ ಆದರೂ ಓಕೆ, ದಪ್ಪ ರವೆ ಆದರೂ ಓಕೆ. ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಇನ್ನು ಇದಕ್ಕೆ ನಾವು ಅದನ್ನು ಉಪ್ಪು ಹಾಕಿದರೆ ಸ್ವೀಟ್ ರುಚಿ ಹೆಚ್ಚಾಗುತ್ತೈತಿ ಅನ್ನೋ ಸಂಬಂಧ ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕಬೇಕಾಗಿತ್ತು. ಆಮೇಲೆ ಇದಕ್ಕೆ ನಾವು ಕುಕ್ಕರಲ್ಲಿ ನಾವು ಆಗಳ ಏನು ತೋರಿಸಿದ್ವಲ್ಲ 3 ಹಾಳುಗುಂಬಳಕಾಯಿ ಮತ್ತು ಕಡಲೆಬೇಳೆ ಮತ್ತು ರವೆ, ಆ ಮೂರೂ ನಾವು ಕುದಿಯಾಕಿಡಬೇಕು. ಕುದಿಯಾಕಿಟ್ಟ ನಂತರ ನೀರು ನಾವು ಎಷ್ಟು ಹಾಕಬೇಕಪ್ಪ ಅಂದರೆ ನೀರು ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಆಯಿತು ಅಂತಂದರೆ ಅದು ಗಂಜಿ ಆಗಿಬಿಡುತ್ತೆ, ಆಯಿತಾ. ಅದಕ್ಕೆ ನಾವು ನೀರು ಮೊದಲು ಸ್ವಲ್ಪ ಹಾಕೋಬೇಕು. ಯಾಕಂದರೆ ಅದು ಮುಳುಗುತನ ಅಷ್ಟು ಹಾಕಿದರೂ ಓಕೆ. ಆಮೇಲೆ ಕಡಲೆಬೇಳೆ ಕುದಿಬೇಕು. ಕಡಲೆಬೇಳೆ ಕುದ್ದಿಲ್ಲ ಅಂದರೆ ಬಾಯಲ್ಲಿ ಕಚ 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 ಅಂತ ರುಚಿ ಆಗೋಲ್ಲ. ಆಮೇಲೆ ಇದ್ರಾಗ ನಾವು 1 2 3 4 5 ಸಿಟಿ ಮಾಡಬೇಕಾಗೈತಿ. ನಾವು 5 ಸಿಟಿ ಮಾಡಿದ ನಂತರ ಇಲ್ಲಿ ರೆಡಿಯಾಗಿ ಬಂದೈತಿ. ಕುದ್ದೈತಿ ನೋಡ್ರಿ ಚೆಂದಾಗಿ. ಈ ಥರ ಕುದ್ದ ನಂತರ ಇದಕ್ಕೆ ನಾವು ಮೇಲೆ ತೆಗೆದು ಮತ್ತು ಕುದ್ದಿಲ್ಲ ಅಂತಂದ್ರೆ ಇನ್ನೊಂಚೂರು ನೀರು ಹಾಕಿ ಕುದಿಯಾಕಿಡ್ಬೇಕು. ಬಟ್ ನಮ್ಮಲ್ಲಿ ಕುದ್ದು ರೆಡಿಯಾಗಿ ಬಂದಿತ್ತು. ಆಮೇಲೆ ಇಲ್ಲಿ ಒಂಚೂರು ತುಪ್ಪ ಅಥವಾ ಎಣ್ಣೆ ಹಾಕಿ ಗೋಡಂಬಿ ಬಾದಾಮನ್ನ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಫ್ರೈ ಮಾಡಿಬರ್ಬೇಕು. ಗೋಲ್ಡನ್ ಫ್ರೈ ಬರೋ ತನಕ ಕೈ ಆಡಿಸ್ಬೇಕು. ಆಮೇಲೆ ಇಲ್ಲಿ ಕುದಿ ಬಂದಾಗ ಬೆಲ್ಲ ನಾವು ತೊಗೊಂಡಿದ್ವಲ್ಲ, ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ವಿ, ಆ ಬೌಲನ್ನ ಅದರೊಳಗೆ ಹಾಕಿ ಕುದಿಯಾಕಿಡ್ಬೇಕು. ಆಮೇಲೆ ಗೋಡಂಬಿ ಬಾದಾಮಿ ಫ್ರೈ ಮಾಡಿದ್ದನ್ನು ಹಾಕಿ ಏಲಕ್ಕಿ ಉಪ್ಪು ಅದನ್ನೂ ಹಾಕಿ ಮತ್ತೊಂದು 5 ನಿಮಿಷ ಚೆಂದಾಗಿ ಕುದಿಬೇಕು. ನೋಡಿರಿ ಹೆಂಗೆ ಕಲರ್ ಬರ್ತೈತಿ. ಸ್ವಲ್ಪ ಬಿಟ್ಟ ನಂತರ ಮತ್ತಿನ್ನೂ ಕಲರ್ ಬರ್ತೈತಿ. ಪಾಯಸ ಅಂತೂ ಭಾರಿ ಟೇಸ್ಟಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.